ಇದು ರಂಗಣ್ಣನ ಹೋಟ್ಲಿನ ದೋಸೆ. ಬೆಂಗಳೂರಿನ ಟಾಪ್ 10 ದೋಸೆಗಳಲ್ಲಿ ಇದು ಒಂದು. ಸೊ ನೀವು ಒಳ್ಳೆ ದೋಸೆ ಪ್ರಿಯರಾದರೆ, ಒಳ್ಳೆ ದೋಸೆ ತಿನ್ನಬೇಕು ಅಂತಿದ್ದರೆ ಹುಡ್ಕೊಂಡು ಬಂದು ತಿನ್ನಬೇಕಿಲ್ಲ. ನೀವು ಸೀದಾ ಸಂಪಂಗಿರಾಮ್ ನಗರಕ್ಕೆ ಬನ್ನಿ, 8th ಮೇನ್ 4th ಕ್ರಾಸ್ ರಂಗಣ್ಣ ಹೋಟ್ಲ್ ಯಾವುದು ಅಂತ ಕೇಳಿ. ಸುಮಾರು 50 ವರ್ಷದಿಂದ ಈ ಹೋಟ್ಲ್ ನಡ್ಸ್ಕೊಂಬಂದಿದ್ದಾರೆ. ಮನೇಲಿ ಮಾಡ್ದಂಗೆ ಇರುತ್ತೆ, ಅದು ಬೆಸ್ಟು. ಟೋಟಲಿ ಹೋಮ್ ಮೇಡ್ ಅನ್ನೋಂಗೆ ಇರೋದು ಫೀಲಿಂಗು. ವಾಟ್ ದೋಸೆ, ಎಕ್ಸಲೆಂಟ್. ಒಳಗಡೆ ಭಾಳ ಕ್ರಿಸ್ಪಿಯಾಗಿದೆ, ಒಳಗಡೆ ತುಂಬ ಸಾಫ್ಟಾಗಿದೆ. ತುಪ್ಪದ ಘಮ ಘಮ್ ಅಂತ ಬರುತ್ತೆ. ಸೂಪರ್ವಾಗಿದೆ. ಬೆಂಗಳೂರಿನಲ್ಲಿ ಇಂಥ ದೋಸೆ ಸಿಗೋದು ಭಾಳ ಕಡಿಮೆ. ಒಂದು ಟೋಟಲಾಗಿ ಬೆಂಗಳೂರು ಎಲ್ಲ ಲೆಕ್ಕ ಹಾಕಿದ್ರೆ ಇಷ್ಟು ಚೆನ್ನಾಗಿರೋ ದೋಸೆ ಸಿಗೋದು ಒಂದು 10 ಜಾಗದಲ್ಲಿ ಸಿಗ್ಬೋದು. ಅದರಲ್ಲಿ ಇದೊಂದು. ಇಡೀ ಸಂಪಂಗಿರಾಮ್ ನಗರಕ್ಕೆ ಫೇಮಸ್ಸು ರಂಗಣ್ಣನ ಹೋಟ್ಲು. ಓಕೆ, ಸುಮಾರು 62ರಲ್ಲಿ ಶುರು ಮಾಡಿದ್ದು, 50 ವರ್ಷ ಹಳೆ ಹೋಟ್ಲಿದು. ಎಕ್ಸಲೆಂಟ್ ದೋಸೆ. ಆ್ಯಕ್ಚುಲಿ ಸುತ್ತಮುತ್ತ ಇರೋ ನಾರ್ತ್ ಇಂಡಿಯನ್ಸ್ ಎಲ್ಲ ಇಲ್ಲೇ ಬಂದು ದೋಸೆ ತಿಂದು ನೋಡಿ, ಇವರೆಲ್ಲ ಕೂತಿರೋದು ಎಲ್ಲ ಅದೇ ತಿನ್ನೋದು. ಇವೆಲ್ಲ ಯಾವ ಊರು? ಹಾಂ, ಬೆಂಗಳೂರು. ನೇಟಿವು ರಾಜಸ್ಥಾನ್. ನೋಡಿದ್ರ, ರಾಜಸ್ಥಾನದಿಂದ ಬಂದು ಬೆಂಗಳೂರು ಸೆಟ್ಲಾಗಿದ್ದಾರೆ. ಅವರಿಗೆಲ್ಲ ಈ ದೋಸೆ ಭಾಳ ಇಷ್ಟ. ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತಾ? ಗುಡ್. ರೆಗ್ಯುಲರ್ ದೋಸೆ ತಿಂತಾರೆ ಇದು ಬಂದು? ಹಾಂ, ಚೆನ್ನಾಗಿರುತ್ತಲ್ಲ, ಗುಡ್ ದೋಸೆ. ಹೌದಾ? ಸೊ ನೀವು ತಿಂಡಿ ಪೋತ್ರಾದರೆ ನಂತರ ಎಲ್ಲೆಲ್ಲಿ ಒಳ್ಳೆ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗೋ ಅಭ್ಯಾಸ ಇದ್ದರೆ ಹೊಸ ಜಾಗ ತೋರಿಸಿದ್ದೀನಿ. ನೀವು ಹುಡ್ಕೊಂಡು ಬನ್ನಿ ಸಂಪಂಗಿರಾಮ್ ನಗರಕ್ಕೆ ಬಂದು 8ನೇ ಮೇನು 4ನೇ ಕ್ರಾಸು ರಂಗಣ್ಣ ಹೋಟ್ಲ್ ಅಂತ ಕೇಳಿ. ಇಡೀ ಸಂಪಂಗಿರಾಮ್ ನಗರ ಫೇಮಸ್ಸು. ಯಾರು ಬೇಕಾದ್ರೂ ದಾರಿ ತೋರಿಸ್ತಾರೆ. ಇಲ್ಲಿ ಬಂದು ದೋಸೆ ತಿನ್ನಿ, ಅದ್ಭುತವಾಗಿದೆ. ಒಟ್ಟಿನಲ್ಲಿ ಮನೇಲಿ ಮಾಡಿದಂಥ ದೋಸೆ. ಬ್ಯಾಗಳು ಕರುಮ್ ಕುರುಮ್ ಕರುಮ್ ಕುರುಮ್ ಅಂತ ಶಬ್ದ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಒಳ್ಳೆ ತುಪ್ಪದ ಘಮ. ಸೂಪರ್ ದೋಸೆ. ಸೂಪರ್. ಖಾಲಿ ಮಾಡಿಬಿಡ್ತೀನಿ, ಕೈ ರುಚಿ ಸ್ಟಾರ್ಟ್ ಮಾಡೋಣ. ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ತಿಂಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಆ ತಿಂಡಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇಟ್ಟರೆ ಹೆಸರೇನು ಗೊತ್ತಾ? ಸದ್ಬುದ್ ಸಾಬುದಾನ. ಸದ್ಬುದ್ ಅಂದರೆ ಚೈತನ್ಯ ಅಂತ. ಇದನ್ನು ತಿಂದರೆ ಒಳ್ಳೆ ಚೈತನ್ಯ ಬರ್ತದೆ, ಅದಕ್ಕೆ ಸದ್ಬುದ್ ಸಾಬುದಾನ. ಸದ್ಬುದ್ ಸಾಬುದಾನಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಸಾಬುದಾನ ಇರುತ್ತಲ್ಲ, ಇದನ್ನು ಸುಮಾರು 4ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. 1.5 ಕಪ್ಪಷ್ಟು. 2 ಆಲೂಗಡ್ಡೆಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಹುರಿದಿರ್ತಕ್ಕಂಥ ಕಡಲೆಕಾಯಿ ಬೀಜ, ನಿಂಬೆಹಣ್ಣಿನ ರಸ, ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಈಗ ಇದಕ್ಕೊಂದು ಚಟ್ನಿ ಮಾಡೋಣ ಅಂತ. ಚಟ್ನಿಗೆ ನಾನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ, ಶುಂಠಿ ಒಂದು ಅರ್ಧ ಇಂಚಷ್ಟು, ಕಾಲಾ ನಮಕ್ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ಬಳಸ್ತಾ ಇದ್ದೀನಿ. ಸೊ ಇವೆಲ್ಲ ಸೇರಿಸಿ ನಾನು ಇವತ್ತು ಸ್ಪೆಷಲ್ ಸದ್ಬುದ್ ಸಾಬುದಾನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಏನು ಮಾಡೋಣ ಅಂದರೆ ಚಟ್ನಿ ಮಾಡೋಣ, ಯಾಕಂದರೆ ಸಾಬುದಾನ ಮಾಡಿದ ತಕ್ಷಣ ತಿನ್ನಬೇಕು. ಸೊ ಚಟ್ನಿ ಮಾಡೋದಕ್ಕೆ ನಾನು ಮಿಕ್ಸಿಗೆ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಕಾಲಾ ನಮಕ್ಕು ಒಂದು ವಿಶೇಷವಾದ ಘಮ ಕೊಡುತ್ತೆ, ಅದಕ್ಕೋಸ್ಕರ ಕಾಲಾ ನಮಕ್ಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು.
ಓಕೆ, ಇದನ್ನು ನಾನು ನುಣ್ಣಿಗೆ ರುಬ್ಕೋಬೇಕು. ನಾನು ಇದನ್ನು ನುಣ್ಣಿಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ರೀ, ನೀವು ಅದೇನೋ ಫೇಸ್ ಪೇಂಟಿಂಗು ಆಫೀಸಲ್ಲೇನೋ ಒಂದು ಡೇ ಇದಿದೆ, ಅದಕ್ಕೆ ಫೇಸ್ ಪೇಂಟ್ ಒಂದು ಅದೇನಾದ್ರು ಮಾಡಿ ನಿಮಗೋಸ್ಕರ ಒಂದು ಪೇಂಟ್ ಸಿಂಥೆಟಿಕ್ ಇಲ್ಲದೆ ಇರೋದು ಮಾಡ್ಕೊಡೋಣ ಅಂತಿದ್ದೀನಿ. ಅದನ್ನು ಕೇಳಿಸ್ಕೊಳ್ಳಿ, ಮಧ್ಯೆ ಮಧ್ಯೆ ಮಾತಾಡಬೇಡಿ. ಈಗ ಕಾರ್ನ್ಫ್ಲೋರ್ 1 ಸ್ಪೂನು, ಆಮೇಲೆ ಕೋಲ್ಡ್ ಕ್ರೀಮು 1 ಸ್ಪೂನು, ಫುಡ್ ಕಲರು ಜೊತೆಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದು ಪೇಂಟ್ ರೆಡಿ ಆಗುತ್ತೆ. ಈಗ ಮಾತಾಡಿ ತೊಗೊಂಡು ಮಾಡ್ಕೊಳ್ಳಿ. ನೀನು ಮಾತಾಡೋಣ ಅಂತ ಹೇಳಿದ್ಯಾ, ನಾನು ಮಾತಾಡಲ್ಲ, ಮಾಡಿಕೊಡು, ನಾನು ಹಚ್ಕೋತೀನಿ. ಈಗ ನಾನು ಮಾತಾಡಿ ಅಂತ ಹೇಳಿದ್ದೀನಲ್ಲ, ಈಗ ನಿಮಗೆ ಬೇಕೋ ಬೇಡವಾ? ನಿಮಗೆ ತಾನೇ ಬೇಕಾಗಿರೋದು. ಮಾತಾಡ್ಬಿಟ್ಟು ನೀನೇ ಹೇಳು. ತಗೊಳ್ಳಿ, ಹಾಕಿ. ಇದು ರೀ, ಪೇಂಟ್ ಮಾಡಲಾ ಬೇಡವಾ? ಮಾಡು ಮಾಡು. ಮತ್ತೆ ತಗೊಳ್ಳಿ, ಹಾಕಿ ಮಿಕ್ಸ್ ಮಾಡಿ. ಹಾಗೆ ಅವ್ರಿಗೂ ಹೇಳ್ಬಿಡಿ. ನನಗೆ ಗೊತ್ತಿಲ್ಲ ಕಣೆ, ನೀನೇ ಹೇಳೆ. ಸರಿ, ನೀವಾದರೂ ತಿಳ್ಕೊಳ್ಳಿ, ಇವ್ರು ಹಾಗೆ ಆಡಬೇಡಿ. ಮನೆಯಲ್ಲೇ ಫೇಸ್ ಪೇಂಟ್ ತಯಾರಿಸ್ಬೇಕು ಅಂದರೆ, ಈಗ ಫ್ಯಾನ್ಸಿ ಡ್ರೆಸ್ಗೋ ಫೇಸ್ ಪೇಂಟಿಂಗ್ ಕಾಂಪಿಟಿಷನ್ಗೋ ಹೋಗಬೇಕು ಅಂದರೆ ಅದಕ್ಕೆ ಸಿಂಥೆಟಿಕ್ ಆಗಿರೋವಂಥ ಮೆಟೀರಿಯಲ್ ಬಳಸದೆ ಸ್ವಲ್ಪ ಇದ್ದಿದ್ರಲ್ಲಿ ನ್ಯಾಚುರಲ್ ಆಗಿರೋ ಪೇಂಟ್ನ ಮಾಡ್ಕೋಬೋದು. ಕಾರ್ನ್ಫ್ಲೋರ್ 1 ಸ್ಪೂನು, 1 ಸ್ಪೂನ್ ಕೋಲ್ಡ್ ಕ್ರೀಮು, 1 ಸ್ಪೂನ್ ನೀರು, ಜೊತೆಗೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಫುಡ್ ಕಲರು, ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಫೇಸ್ ಪೇಂಟ್ ಮನೇಲೇ ತಯಾರಾಗುತ್ತೆ. ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲಾಗಿ ಸದ್ಬುದ್ ಸಾಬುದಾನ ಮಾಡೋದು ಹೇಗೆ ಅಂತ ತಿಳ್ಕೊಡ್ತಾಯಿದ್ದೀನಿ. ಚಟ್ನಿ ರುಬ್ಬಿದಾಯಿತು, ಇದಕ್ಕೆ ಒಂಚೂರು ನಿಂಬೆಹಣ್ಣಿನ ರಸ ಹಿಂಡ್ಬಿಡೋಣ, ಸಾಕಷ್ಟು. ಓಕೆ, ಚಟ್ನಿ ಈಸ್ ರೆಡಿ. ಈಗ ನಾವು ಸಾಬುದಾನ ಸುದ್ಬುದ್ ಶುರು ಮಾಡೋಣ. ರೈಟ್, ಅದಕ್ಕೆ ಎಣ್ಣೆ ಕಾಯಕ್ಕಿಟ್ಬಿಡೋಣ. ಈಗ ನಾವು ನೆನೆಸಿರುವ ಸಬ್ಬಕ್ಕಿ ಹಾಕ್ಕೊಳ್ಳೋಣ. ಇದರ ಜೊತೆಗೆ ಬೇಯಿಸಿರುವ ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ, ಕಡಲೆಕಾಯಿ ಬೀಜ ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ, ನಿಂಬೆ ಹಣ್ಣಿನ ರಸ, ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ, ಓಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಈಗ ಏನು ಮಾಡಬೇಕು ಅಂದರೆ ಇದು ಒಂಚೂರು ತಗೊಂಡು ಉಂಡೆ ಮಾಡ್ಕೋಬೇಕು. ಸಿಲಿಂಡ್ರಿಕಲ್ಲಾಗಿ ಮಾಡಬೇಕು. ಈ ರೀತಿ ಸಿಲಿಂಡ್ರಿಕಲ್ಲಾಗಿ ರೋಲ್ಸ್ ಮಾಡ್ಕೋಬೇಕು. ನಾನೆಲ್ಲ ರೋಲ್ಸ್ ಮಾಡ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.